ಇನ್ನು ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್ ಅನ್ನೋ ಕುತೂಹಲ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕಕ್ಕೆ ಸೀಮಿತ ಮಾಡುತ್ತಾ ಅಥವಾ ಸಚಿವ ಸಂಪುಟ ಪುನರಚನೆ ಏನಾದ್ರೂ ಆಗುತ್ತಾ? ಮತ್ತೆ ದೆಹಲಿ ಕಡೆ ಮುಖ ಮಾಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಕುತೂಹಲ ಮೂಡಿಸ್ತಾ ಇದೆ ಇದು. ಹೈಕಮಾಂಡ್ ಸೂಚನೆ ಮೇರೆಗೆ ಈ ಸಲ ಆಗ್ತಾ ಇರುವ ಡೆಲ್ಲಿ ಪ್ರವಾಸ ಇದು. ನಾಳೆ ಸಂಜೆ ಡೆಲ್ಲಿಗೆ ಪಯಣವನ್ನ ಬೆಳೆಸ್ತಾರೆ. ನಾಡಿದ್ದು ಹೈಕಮಾಂಡ್ ಭೇಟಿ ಮಾಡ್ತಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿಯನ್ನ ಸಿಎಂ ಮತ್ತು ಡಿಸಿಎಂ ಹಂಚಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಭೇಟಿಯ ಉದ್ದೇಶ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ, ಸಚಿವ ಸಂಪುಟ ಪುನರ್ರಚನೆಯು ಸೇರಿರುತ್ತಾ ಅಥವಾ ಹೇಗೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ರಾಜಕಾರಣದ ಅಪ್ಡೇಟ್ ಅನ್ನ ಸಿಎಂ ಮತ್ತು ಡಿಸಿಎಂ ಕೊಡ್ತಾರೆ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್ ಈ ಸಂದರ್ಭದಲ್ಲಿ ಕುತೂಹಲ ಅಂತೂ ಇದೆ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಅಂದ್ರೆ ಮಾಡಿ ನೀವು ಅಂತ ಹೇಳುತ್ತಾ? ಹಾಗೆ ನೋಡೋದಾದ್ರೆ ನಿಗಮ ಮತ್ತು ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ನೇಮಕ ವಿಚಾರ ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಪರಿಷತ್ನ 4 ಸ್ಥಾನಗಳಿಗೆ ಸದಸ್ಯರ ನೇಮಕ ಪಟ್ಟಿ ಫೈನಲ್ ಮಾಡಬೇಕು. ಸಂಪುಟ ಪುನರ್ರಚನೆ ಬಗ್ಗೆಯೂ ಚರ್ಚೆ ಆಗ್ಬೋದು ಅಂತ ಇದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆ ಇಲ್ಲಿ ತನಕ ಅಸಮಾಧಾನವೇ ಕೇಳಿ ಬರ್ತಾ ಇತ್ತು. ಅದನ್ನ ಈಗ ಮತ್ತೆ ಅದನ್ನ ಚರ್ಚೆ ಮಾಡಬಹುದಾ? ಸುರ್ಜೇವಾಲಾ ಅವರು ಬಂದಾಗಲೂ ಅದೇ ಪ್ರಸ್ತಾಪ ಆಗಿರೋದು. ಕೆಲ ಸಚಿವರಿಗೆ ಕೋಪ್ ಕೊಡಿ ಅಂತ ಆರೋಪಿಸಿದ್ದ ಹಿರಿಯ ಶಾಸಕರು ಸುರ್ಜೇವಾಲಾ ಅವರು ಬಂದಾಗ. ಸೊ ಈ ವಿಚಾರವಾಗಿಯೂ ಕೂಡ ಸಿಎಂ ಡಿಸಿಎಂ ಬಳಿ ಮಾಹಿತಿಯನ್ನ ಹೈಕಮಾಂಡ್ ಕೇಳುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗಬಹುದು. ಓಕೆ, ಇದೀಗ ಇಲ್ಲಿ ತನಕ ಸಿಎಂ ಮತ್ತು ಡಿಸಿಎಂ ರೇಸಿಗೆ ಬಿದ್ದವರಂತೆ ಡೆಲ್ಲಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ರಾಹುಲ್ ಗಾಂಧಿ ಅಂತೂ ಸಿಕ್ಕಿರಲಿಲ್ಲ. ಈಗ ಹೈಕಮಾಂಡೇ ಬುಲಾವ್ ಕೊಟ್ಟಿದ್ಯಂತೆ. ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನೇನ್ ಚರ್ಚೆ ಆಗ್ಬಹುದು ಅಂತ ಮೇಲ್ನೋಟಕ್ಕೆ ನೋಡಿದಾಗ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸಂಪುಟದ ಪುನರ್ರಚನೆಯ ಬಗ್ಗೆ ಚರ್ಚೆ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಜೊತೆಗೆ ಬೇರೆ ಏನೇನ್ ಚರ್ಚೆ ಆಗ್ಬಹುದು? ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಮೇಜರ್ ಸರ್ಜರಿ, ಇರುವಂತವ್ರನ್ನ ಕಿತ್ತಾಕಿ ಉಳಿದಂತವ್ರನ್ನ ಹಾಕ್ತಾರ ಅಥವಾ ಇರುವಂತಹ ಜಾಗಗಳಿಗೆ ಭರ್ತಿ ಮಾಡ್ತಾರಾ? ಯಾಕಂದ್ರೆ ಸಚಿವರ ಬಗ್ಗೆ ಅಸಮಾಧಾನ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಸೀನಿಯರ್ MLA-ಗಳು ವಿಪರೀತವಾಗಿ ಕಂಪ್ಲೇಂಟ್ಗಳ ಸುರಿಮಳೆಗೈತಾ ಇದ್ದಾರೆ. 1-to-1 ಮೀಟಿಂಗ್ ಆದಾಗ್ಲೂ MLA-ಗಳ ಜೊತೆಗೆ ಸುರ್ಜೇವಾಲಾ ಅವ್ರ ಜೊತೆಗೆ ಅವರು ಒಂದ್ ರೀತಿ ಚಾರ್ಜ್ ಶೀಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಕೆಲ ಮಿನಿಸ್ಟರ್ಗಳ ಬಗ್ಗೆ. ಹೀಗಿರುವಾಗ ಅದೆಲ್ಲವನ್ನ ಆ ರಿಪೋರ್ಟ್ ಅನ್ನ ಇಟ್ಕೊಂಡೇ ಈ ಮೀಟಿಂಗ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ, ಕಾದು ನೋಡ್ಬೇಕು. ಒಟ್ಟು ಅಗೈನ್ ಸಿಎಂ ಮತ್ತು ಡಿಸಿಎಂ ಡೆಲ್ಲಿ ಕಡೆಗೆ ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಇದರ ಜೊತೆಗೆ ಕುತೂಹಲ ಮೂಡಿಸ್ತಾ ಇರುವಂತಹ ಅಗೈನ್ ಈ ಸಿಎಂ ಬದಲಾವಣೆಯ ಕುರ್ಚಿ ವಿಚಾರ ಏನಾದರೂ ಚರ್ಚೆ ಆಗ್ಬೋದಾ? ಹೇಳಕ್ಕಾಗಲ್ಲ. ರಾಜಕೀಯ ಪಕ್ಷದಲ್ಲಿ ಯಾವಾಗ ಏನಾಗುತ್ತೆ